ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ಲೈಫ್ ಟು ಎಕ್ಸ್ಪೀರಿಯನ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಡಿವೈನ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನಲ್ಲಿ ನಾವು ನಿಮಗೆ ತೋರಿಸ್ತಾ ಇರೋ ಈ ಪೀಸ್ಫುಲ್ ಆಗಿರೋವಂಥ ಪ್ಲೇಸ್ನ ಹೆಸರು ತಟ್ಟೆಕೆರೆ. ತಟ್ಟೆಕೆರೆಯಲ್ಲಿರುವಂಥ ಕಣಿವೆ ಮಹದೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಬೆಂಗಳೂರಿಂದ ಅರೌಂಡ್ 40 ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸಲ್ಲಿದೆ. ಹಾಗೆ ಬನ್ನೇರುಘಟ್ಟದಿಂದ ಒಂದು 15 ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ. ಇಲ್ಲಿ ಹೋಗುವ ದಾರಿ ತುಂಬ ಸೀನಿಕ್ ಆಗಿರೋದ್ರಿಂದ ನಿಮಗೆ ನಮ್ಮ ವಿಡಿಯೋದಲ್ಲಿ ಸ್ವಲ್ಪ ದಾರಿನ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀವಿ. ತಟ್ಟೆಕೆರೆ ಅಂದರೆ ಪ್ಲೇಟ್ ಲೈಕ್ ಸ್ಟ್ರಕ್ಚರ್ ಇರೋದ್ರಿಂದ ಇದನ್ನು ತಟ್ಟೆಕೆರೆ ಅಂತಲೂ ಕರೀತಾರೆ ಅಂತ ಹೇಳಲಾಗುತ್ತೆ. ಅಲ್ಲಿ ಹೋದ್ಮೇಲೆ ಈ ಟೆಂಪಲ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತೀವಿ. ಸೊ ಈ ಟೆಂಪಲ್ ಬಗ್ಗೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಟೆಂಪಲ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಎಲಿಫೆಂಟ್ ಕಾರಿಡಾರ್ ಒಳಗೆ ಇದೆ. ಲಾರ್ಡ್ ಮಹದೇಶ್ವರಗೆ ಡೆಡಿಕೇಟ್ ಆಗಿರುವಂಥ ಈ ಟೆಂಪಲ್ ಮಂಡೇ ಮತ್ತು ಸ್ಪೆಷಲ್ ಆಗಿ ಯಾವುದಾದ್ರೂ ಫೆಸ್ಟಿವಲ್ಸ್ ಎಲ್ಲ ಇದೆ ಅಂದರೆ ಆವಾಗ ಅದು ಓಪನ್ ಆಗಿರುತ್ತೆ. ರೆಸ್ಟ್ ಆಫ್ ದ ಟೈಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸೇಫ್ಟಿ ರೂಲ್ಸ್ನ ಅಪ್ಲೈ ಮಾಡ್ತಾರೆ. ಸೊ ಯಾವಾಗಲೂ ಆ ಟೆಂಪಲ್ ಓಪನ್ ಆಗಿರೋದಿಲ್ಲ, ನಾವು ಅದಕ್ಕೆ ಹೋಗಿ ವಿಸಿಟ್ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಗುಡ್ ಮಾರ್ನಿಂಗ್ ಜಗನ್. ಗುಡ್ ಮಾರ್ನಿಂಗ್. ಮನೆಯಿಂದ ಎಲ್ಲಿ ತನಕ ಬರೋಷ್ಟೊತ್ತಿಗೆ ನಿದ್ದೆ ಬಂದ್ಬಿಟ್ಟಿದೆ ಅವನಿಗೆ. ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ನಮ್ಮ ಮನೆಗೆ ಹತ್ರನೇ ಒಂದು 15 ಕಿಲೋಮೀಟರ್ಸ್ ಅಷ್ಟು ದೂರ ಆಗುತ್ತೆ. ಇದು ಕಾಡು ಮಧ್ಯದಲ್ಲೇ ಇದೆ. ಮತ್ತು ಪ್ರತಿ ಸೋಮವಾರ ಮಾತ್ರ ಈ ದೇವಸ್ಥಾನಕ್ಕೆ ಬರ್ಬೋದು ಜನ. ಅಂದರೆ ಇಲ್ಲಿ ಮೇನ್ ಗೇಟಿಂದ ಎಂಟ್ರಿನೇ ಬರೀ ಸೋಮವಾರ ಮಾತ್ರ ಬಿಡ್ತಾರೆ. ತಟ್ಟೆಕೆರೆ ಅನ್ನೋ ಸ್ಥಳ. ಅಲ್ಲಿಂದ ಒಳಗಡೆ ಬರ್ಬೇಕು ನಾವು. ಅಲ್ಲಿಂದ ಒಂದು ಮೇನ್ ರೋಡಿಂದ 1 ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ. ಸೊ ಎಂಟ್ರೆನ್ಸ್ ಬರೀ ಸೋಮವಾರ ಮಾತ್ರ ಇಲ್ಲಿ ತೆಗಿತಾರೆ. ಸೊ ದೇವಸ್ಥಾನ ಸಹ ಬರೀ ಸೋಮವಾರ ಮಾತ್ರ ಓಪನ್ ಇರುತ್ತೆ. ಒಂದ್ಸತಿ ನಮ್ಮ ಮನೆಯವ್ರು ಸೈಕ್ಲಿಂಗ್ ಬಂದಾಗ ಸೈಕಲಲ್ಲೇ ಬಂದಿದ್ರು ದೇವಸ್ಥಾನಕ್ಕೆ. ಬಂದು ಒಂದ್ಸತಿ ಸ್ಮಾಲ್ ವಿಡಿಯೋ ಮಾಡಿದ್ರು. ಈಗ ಕರೆಕ್ಟಾಗಿ ನೋಡೋಣ. ಇಲ್ಲೊಂದು ತಟ್ಟೆಕೆರೆ ಅಂತ ಏನಿದೆ, ಅಲ್ಲಿ ಕ್ರೊಕೊಡೈಲ್ಸ್ ಎಲ್ಲ ಇದೆ ಅಂತ ಇಲ್ಲಿ ಸಹ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಅಲ್ಲಿ ಹೋಗ್ಲಿಕ್ಕಂತೂ ಬಿಡಲ್ಲ ಅಂತೆ ನಮಗೆ. ಸೊ ಇಲ್ಲಿಂದ ಸ್ವಲ್ಪ ಕಾಣಿಸ್ತಾ ಇದೆ ಕೆರೆ, ಅದನ್ನೆಲ್ಲ ನಿಮಗೆ ತೋರಿಸ್ತೀವಿ. ಹಾಗೆ ದೇವರ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಬರೋಣ, ಬನ್ನಿ. ಲೋಕಲ್ಸ್ ಹೇಳೋ ಪ್ರಕಾರ ಲಾರ್ಡ್ ಮಹದೇಶ್ವರ ಇಲ್ಲಿ ಫಾರೆಸ್ಟ್ ಏರಿಯಾನಲ್ಲಿ ತಪಸ್ ಮಾಡಿದ್ರು ಅಂತೆ. ಹಾಗಾಗಿ ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ಅವರು ಆಯಸ್ಸು, ಆರೋಗ್ಯ, ನೆಮ್ಮದಿಗೋಸ್ಕರ ಬೇಡ್ಕೊಳ್ತಾರೆ. ಹಾಗೆ ಅದು ಫುಲ್ಫಿಲ್ ಸಹ ಆಗುತ್ತೆ. ಇದು ಹಳೆ ದೇವಸ್ಥಾನ. ಇದು ಸುಮಾರು 300-400 ವರ್ಷದ ಪುರಾತನ ದೇವಸ್ಥಾನ. ಇದು ಇಲ್ಲಿಂದ ಒಳಗಡೆ 1 ಕಿಲೋಮೀಟರ್ ಒಳಗಡೆ ಕಾಡಲ್ಲಿತ್ತು, ನದಿ ಪಕ್ಕದಲ್ಲಿತ್ತು. ಇಲ್ಲಿ ಹೊಸದಾಗಿ ಡ್ಯಾಮ್ ಕಟ್ಟಿದ್ರು. ಡ್ಯಾಮ್ ಕಟ್ಟಿದಾಗ ಹಳೆ ದೇವಸ್ಥಾನ ಮುಳುಗಡೆ ಆಯಿತು. ಒಂದು 10 ವರ್ಷ ಹಾಗೆ ಇತ್ತು. ಅದು ಒಂದು 5 ಅಡಿ ನೀರು ದೇವಸ್ಥಾನದಲ್ಲಿ.
ಜನ ಬಂದರೆ ಸುಮ್ಮನೆ ಪೂಜೆ ಮಾಡಿ ನೀರು ಮೇಲೆ ಬಿಡ್ತಾಯಿದ್ರು ಅಷ್ಟೇ, ಕರ್ಪೂರನ ಅಷ್ಟೇ ಪೂಜೆ. ಆಮೇಲೆ ಮತ್ತೆ ಇದನ್ನು 82ನೇ ಇಸಲು ಒಂದು ಕಮಿಟಿ ಮಾಡಿಕೊಂಡು ಹೊಸದಾಗಿ ನಿರ್ಮಾಣ ಮಾಡ್ತಾರೆ ದೇವಸ್ಥಾನ. ಬಸವಣ್ಣ ಉದ್ಭವ, ಶಿವನು ಉದ್ಭವ. ಶಿವನ ಮಾತ್ರ ತಂದು ಪುನರ್ ಪ್ರತಿಷ್ಠಾಪನೆ ಮಾಡಿದೆ. ಉದ್ಭವ ಬಸವ ಈಗಲೂ ಹಾಗೆ ಇದೆ ಅಲ್ಲಿ. ಇಲ್ಲೇನಪ್ಪ ಅಂದರೆ ಸೋಮವಾರ ಮಾತ್ರ ತೆಗೆಯೋದು, ಅದು ಬಿಟ್ಟರೆ ಅಮಾವಾಸ್ಯೆ. ಆಮೇಲೆ ಶಿವರಾತ್ರಿಗಳಿರುತ್ತೆ ವಿಶೇಷ, ಕಾರ್ತಿಕ್ ಸೋಮವಾರಗಳು. ನವರಾತ್ರಿಲಿ 9 ದಿನ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ದಿನ ಇರೋಲ್ಲ. ಇಲ್ಲಿ ಬರೋದು ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಈ ಥರ ಅರ್ಕೆಯವರೇ ಜಾಸ್ತಿ ಬರೋದು, ಅವ್ರು ಬರ್ತಾರೆ. ಅದು ಬಿಟ್ಟರೆ ರೈತರು ಜಾಸ್ತಿ. ಹಸುಗಳಿಗೇನೋ ತೊಂದರೆ ಆದರೆ ಹಸುಗಳು ಒಂದು ತಾಯ್ತ ತೆಗೆದುಕೊಟ್ರೆ, ಒಂದು ಮಿಸಿಲು ತೆಗೆದುಕೊಟ್ರೆ ಸಾಕು, ಹಸುಗಳು ಎಂಥ ಕಾಯಿಲೆ ಇದ್ರೂ ಮೇಲಾಗುತ್ತೆ. ಮೂಜಿಗಳಿಗೆ ಮೇಯ್ನು ನಮ್ಮ ಮಾದಪ್ಪ. ರೈತರ ದೇವರು, ಬಡವ ದೇವರು ಅಷ್ಟೇ ಅಷ್ಟೇ. ನಡೆಯುತ್ತೆ, ಶಿವರಾತ್ರಿ ನಡೆಯುತ್ತೆ. 9 ದಿನ ನವರಾತ್ರಿ ದೇವ್ರು ಪಟ್ಟ ಕುಣಿಸ್ತೀವಿ. ಪಟ್ಟಕ್ಕೊಂದು ದಿನ ನವರಾತ್ರಿ ಇರುತ್ತೆ. ನವರಾತ್ರಿಯಲ್ಲಿ ಇದಿರುತ್ತೆ, ದಸರಾ ಮಹೋತ್ಸವ ಇರುತ್ತೆ. ಇಲ್ಲಿಂದ ಮೆರವಣಿಗೆ ಆಗುತ್ತೆ. ಇದು ಕಾಡಲ್ಲಿ ಇರೋದ್ರಿಂದ ಇಲ್ಲಿ ಪ್ರದಕ್ಷಿಣೆ ಹಾಕಿ ಊರಲ್ಲಿ ಮೆರವಣಿಗೆ ಆಗುತ್ತೆ, ಪಲ್ಲಕ್ಕಿ ಉತ್ಸವ ಅಲ್ಲಾಗುತ್ತೆ, ಚೆನ್ನಾಗಿ ನಡೆಯುತ್ತೆ. ಅದು ಬಿಟ್ಟರೆ ಕೊಂಡೋತ್ಸವ ಅಂತ ಆಗುತ್ತೆ, ಆಷಾಢ ಮಾಸದಲ್ಲಿ ಆಗುತ್ತೆ. ಅಗ್ನಿಕೊಂಡ ಪ್ರವೇಶ ಮಾಡೋ ದೇವರು, ಅದು ವರ್ಷಕ್ಕೊಂದ್ಸಲ ನಡೆಯೋದು. ಅದು ಸುಮಾರು ಜನ ಬೆಳಗಿನ ಜಾವ ಆಗೋದು, ಒಂದು 5 ಗಂಟೆ ನೈಟೆಲ್ಲ ಜಾಗರಣೆ ಇರ್ತಾರೆ. ಬೆಳಗಿನ ಜಾವ ಒಂದು 4-5 ಗಂಟೆಯಲ್ಲಿ ಆಗುತ್ತೆ. ಅಷ್ಟೇ ಇದು ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು. ಮಾಮೂಲಿ ಸುಮಾರು ಬರ್ತಾರೆ ಜನ, ಅವ್ರು ಹರಕೆ ಪೂರೈಸ್ಕೊಂಡು ಹೋಗ್ತಾರೆ. ಅವ್ರು ಏನು ಬೇಡ್ಕೋತಾರೆ ಶುದ್ಧ ಮನಸ್ಸಿಂದ ಬೇಡ್ಕೊಂಡ್ರೆ ಖಂಡಿತ ಆಗುತ್ತೆ. ಇದು ನಮ್ಮ ಮಾದಪ್ಪನ ವಿಶೇಷ. ಬೆಳಗ್ಗೆ 7:30 ಸಾಯಂಕಾಲ 5:00 ಇರುತ್ತೆ. ಇದು ರಿಸರ್ವ್ ಫಾರೆಸ್ಟ್ ಅಂದರೆ ವೈಲ್ಡ್ ಲೈಫು. ಮೊದಲು ಸೋಷಿಯಲ್ ಫಾರೆಸ್ಟ್ ಆಗಿತ್ತು, ಅವಾಗ ರಿಸ್ಟ್ರಿಕ್ಷನ್ಸ್ ಅಂತ ಇರಲಿಲ್ಲ. ಈಗ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದ್ದಾವೆ. ಕೆರೆಯಲ್ಲಿ ಮೊಸಳೆಲ್ಲ ಇದ್ದಾವೆ, ಒಂದಿಬ್ಬರಿಗೆ ಅಟ್ಯಾಕ್ ಮಾಡಿದ್ದಾವೆ. ಅನಿಮಲ್ಸ್ ಎಲ್ಲ ಬಿಟ್ಟಿದ್ದಾರೆ. ಅಂದರೆ ಬರೋರ್ಗೆ ಯಾರಿಗೂ ಇವತ್ತಿಗೂ ಏನು ತೊಂದರೆ ಆಗಿಲ್ಲ. ದೇವ್ರು ಬರೋರ್ಗೆ ಯಾವತ್ತೂ ಏನೂ ತೊಂದರೆ ಇವತ್ತು ಆಗಿಲ್ಲ. ಅಡ್ಡ ಬಂದಿವಿ ಹೋಗಿದ್ದಾವೆ ಅಷ್ಟೇ, ಇವತ್ತಿಗೂ ಏನು ತೊಂದರೆ ಇಲ್ಲ. ಎಲ್ಲ ಭಕ್ತಿಯಿಂದ ನಡ್ಕೋಗ್ತಾ ಇದೆ ದೇವಸ್ಥಾನ ಅಷ್ಟೇ. ಕೆರೆ ಹತ್ರ ಹೋಗ್ಬೋದು, ಫಾರೆಸ್ಟ್ ಹತ್ರ ಬಿಡಲ್ಲ. ಅದು ಮೊಸಳೆ ಇದ್ದಾವೆ, ಒಂದಿಬ್ಬರಿಗೆ ಅಟ್ಯಾಕ್ ಮಾಡಿದ್ದು. ಆ ಕಾರಣಕ್ಕೆ ಅವರು ಇಲ್ಲ ರೇರು ಏನೋ ಎಲ್ಲ ಫುಲ್ ಆದಾಗ ಬಂದು ಈಚೆ ಮಲಗಿರ್ತವೆ. ಸ್ವಲ್ಪ ಹೊತ್ತು ಜನ ಹೋದರೆ ಹೊರಟೋಗುತ್ತೆ. ಅವು ಈ ಸೈಡ್ ಇರಲ್ಲ, ಆ ಸೈಡ್ ಇರ್ತವೆ. ಸ್ವಲ್ಪ ಈ ಸಂಪರ್ಕ ಇರ್ತವೆ, ಬರಲ್ಲ ಅವು. ಅಟ್ಯಾಕ್ ಮಾಡೋದು ಅಂತಂದರೆ ಒಬ್ಬನಿಗೆ ನಾಯಿ ತೊಳಿತಾ ಇದೆ, ಒಬ್ಬನಿಗೆ ಅಟ್ಯಾಕ್ ಮಾಡೋದು. ಇನ್ನೊಬ್ಬ ಇಲ್ಲಿ ದೇವಸ್ಥಾನ ಮಂದಿ ಒಬ್ಬಯಪ್ಪ, ಅವನು ಅಷ್ಟೇ ಮೇಕೆ ಕುರಿ ತೊಳೆಯೋದು. ಅವನಿಗೆ ಯಾವುದೋ ಪ್ರಾಣಿ ಬಂದಿದ್ದೀನೋ ಲೆಕ್ಕದಲ್ಲಿ ಅಟ್ಯಾಕ್ ಮಾಡೋದು ಅಷ್ಟೇ, ಮನುಷ್ಯನಿಗೆ ಅಟ್ಯಾಕ್ ಮಾಡೋದಲ್ಲ. ಅದು ಔಟ್ ಆಫ್ ವಾಟ್ರಲ್ಲಿ ಮಾಡಿರೋದು, ಅದು ಒಳಗಡೆ ಮಾತ್ರ ಇಲ್ಲ ಅಷ್ಟೇ. ಅದು ಕನ್ಫ್ಯೂಸ್ ಅಷ್ಟೇ. ಅದು ಆ್ಯಕ್ಚುಲಿ ಇಲ್ಲಿ ಜಿಂಕೆ ಅವು ಎಲ್ಲ ಪ್ರಾಣಿ ಇದಾವಲ್ಲ, ಅದನ್ನು ಬೇಟೆ ಆಡುತ್ತಲ್ಲ, ನೀರು ಕುಡಿಯೋಕೆ ಬಂದಾಗ ಶಬ್ದ ಆಗುತ್ತಲ್ಲ, ಅದೇ ಅಂದ್ಕೊಂಡು ಅಟ್ಯಾಕ್ ಮಾಡೋದು ಅಷ್ಟೇ. ಹಾಂ ಶ್ರೀಮನ್ನಮದೇವತಾಭ್ಯಂ ನಮಃ. ಶ್ರೀಮನ್ನಮದೇವತಾ ಕೃಪಾಶೀರ್ವಾದ ಸಿದ್ಧೇರ್ ಸುಮಂಗಲಾ ಭವಂತು. ಶ್ರೀಮನ್ನಮದೇವತಾ. ಸೊ ಇಲ್ಲಿ ಫಾರೆಸ್ಟ್ ಅವ್ರನ್ನ ಸ್ವಲ್ಪ ಕೇಳಿ ಪರ್ಮಿಷನ್ ತೊಗೊಂಡು ಸ್ವಲ್ಪ ಅಲ್ಲಿ ತಟ್ಟೆಕೆರೆ ಹೇಗಿದೆ ಅಂತ ನೋಡೋಣ ಅಂತ ಹೊರಟಿದ್ದೀವಿ. ಸೊ ಇಲ್ಲಿಂದನೇ ಕಾಣಿಸುತ್ತೆ ಅಂತ ಹೇಳಿದ್ರೆ ನೋಡೋಣ ಬನ್ನಿ. ಇಲ್ಲಿ ಬೋರ್ಡ್ ಎಲ್ಲ ಹಾಕಿದ್ದಾರೆ, ನೀವು ನೋಡ್ಬೋದು, ಡೇಂಜರ್ ಕ್ರೊಕೊಡೈಲ್ಸ್ ಅಂತ. ನೋಡಿ ಇಲ್ಲಿ ಕ್ರೊಕೊಡೈಲ್ಸ್ ಎಲ್ಲ ಇದೆ ಅಂತ ಹೇಳ್ತಾರೆ. ಇಲ್ಲಿ ಯಾರೂ ಹೋಗಬಾರ್ದು ಆ್ಯಕ್ಚುಲಿ, ಬಟ್ ನಮಗೆ ಇಲ್ಲೇ ತುಂಬ ದೂರ ಹೋಗಬೇಡಿ ಅಂತ ಹೇಳಿ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಅಷ್ಟೇ ನಿಮಗೆ ತೋರಿಸ್ತೀವಿ ಬನ್ನಿ. ಸೊ ತಟ್ಟೆಕೆರೆ ನಿಮಗೆ ತುಂಬ ಜನರಿಗೆ ಎಲ್ಲೂ ಕಾಣಿಸಲ್ಲ ವಿಡಿಯೋ ನಿಮಗೆ. ಸೊ ಫಸ್ಟ್ ಟೈಮ್ ಅಂದ್ಕೊಂಡಿದ್ದೀನಿ ಯಾರೋ ಒಬ್ಬರು ವಿಡಿಯೋ ಮಾಡ್ತಿರೋದು. ಇದು ನಾವು ದೇವಸ್ಥಾನ ಮಾಡೋಕ್ಕೋಸ್ಕರ ಬಂದಿದ್ದು. ಹಾಗೆ ಥ್ಯಾಂಕ್ಸ್ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅವರು ನಮಗೆ ಇದೊಂದು ಚಿಕ್ಕದಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಅಲ್ಲಿ ಹತ್ತಿರ ಹೋಗಿ ನೋಡ್ಕೊಂಬರ್ಲಿಕ್ಕೆ. ಬಟ್ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ, ತುಂಬಾ ಡೇಂಜರಸ್ ಇದೆ ಪ್ಲೇಸು. ಕ್ರೊಕೊಡೈಲ್ಸ್ ಎಲ್ಲ ತುಂಬಾ ಇದ್ದಾವೆ ಇಲ್ಲಿ. ಸೊ ಫ್ರೆಂಡ್ಸ್, ನೀವೆಲ್ಲ ನೋಡಿದ್ರಲ್ಲ, ಇಲ್ಲಿ ಈ ದೇವಸ್ಥಾನದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ವಿ ನಿಮಗೆ. ಹಾಗೆ ಅರ್ಚಕರನ್ನು ಮಾತಾಡಿಸಿದ್ವಿ. ಅವರು ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಮಗೆ ಡೀಟೇಲ್ಸ್ ಎಲ್ಲ ಹೇಳಿದರು. ಇಲ್ಲಿ ಬರೀ ಮಂಡೇ ಮಾತ್ರ ಪೂಜೆ ನಡೆಯುತ್ತೆ ಅಂತ. ಹಾಗೆ ತಟ್ಟೆಕೆರೆದು ಒಂದು ಗ್ಲಿಮ್ಸ್ನ ನಿಮಗೆ ಕೊಟ್ಟಿದ್ದೀವಿ. ಅಲ್ಲಿ ಕಂಪ್ಲೀಟಾಗಿ ಒಳಗಡೆ ಹೋಗ್ಲಿಕ್ಕಾಗಲ್ಲ, ಫಾರೆಸ್ಟ್ ಅಫಿಷಿಯಲ್ಸ್ ಬಿಡಲ್ಲ. ಬಟ್ ಅಟ್ಲೀಸ್ಟು ಸ್ವಲ್ಪ ದೂರದಿಂದನೇ ನೋಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ರು. ಸೊ ಅದಕ್ಕೆ ಥ್ಯಾಂಕ್ಸ್ ಅವರಿಗೆ. ಸೊ ನೀವು
ಬೆಂಗಳೂರಿಂದ ಬರೋದಾದರೆ ಬನ್ನೇರುಘಟ್ಟದಿಂದ ಒಂದು 15-18 ಕಿಲೋಮೀಟ್ರ್ ದೂರದಲ್ಲಿ ಈ ಪ್ಲೇಸ್ ಇದೆ. ನೀವು ನ್ಯಾಷನಲ್ ಪಾರ್ಕ್ ಬಂದುಬಿಟ್ಟು ಹಾಗೆ ಈ ದೇವಸ್ಥಾನಕ್ಕೂ ಒಂದು ದರ್ಶನ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗ್ಬೋದು. ಸೊ ಹೋಪ್ಫುಲಿ ಈ ದೇವಸ್ಥಾನ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಟ್ವಿ ಅಂತ ಅಂದ್ಕೊಳ್ತೀವಿ. ಮತ್ತು ಈ ಲಾಗ್ನ ಇಲ್ಲಿಗೆ ಮುಗಿಸಿ ಮತ್ತೆ ನಿಮಗೆ ಸಿಗ್ತೀವಿ, ಹೊಸ ಲಾಗ್ ಜೊತೆಗೆ ಬರ್ತೀವಿ. ಈ ರೀತಿ ಹೊಸ ಪ್ಲೇಸ್ಗಳನ್ನು ನಿಮ್ಮ ಮುಂದೆ ತಂದು ಪ್ರೆಸೆಂಟ್ ಮಾಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್, ಟೇಕ್ ಕೇರ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.